Hi everyone, this is Ambika Kammar, Swami Vivekananda School, Hukkeri. I am a Kannada teacher of 4th standard. 4ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವ ಅಜ್ಜಿಯ ತೋಟದಲ್ಲಿ ಒಂದು ದಿನ ಎಂಬ ಪಾಠಕ್ಕೆ ಕುರಿತಾಗಿ ನಾವು ಮಕ್ಕಳನ್ನ 4 ಗೋಡೆಯ ಮಧ್ಯೆ ಪಾಠ ಮಾಡದೆ ಅವರ ಮಕ್ಕಳನ್ನೆಲ್ಲ ಕರೆದುಕೊಂಡು ಪ್ರಾಯೋಗಿಕವಾಗಿ ಹೊಲಕ್ಕೆ ಹೋಗಿ ಮಕ್ಕಳಿಗೆ ರೈತ ಮಾಡುವಂತಹ ಪ್ರತಿಯೊಂದು ವಿಷಯಗಳನ್ನ ತಿಳಿಸಿಕೊಡುವುದರ ಜೊತೆಗೆ ಅವರಿಗೆ ರೈತ ಆದನು ಯಾವ ರೀತಿ ಬೆಳೆಗಳನ್ನ ಬೆಳಿತಾನೋ ಪ್ರತಿಯೊಂದರ ಮಾಹಿತಿಯನ್ನ ನೀಡುವ ಸಲುವಾಗಿ ನಾವು ಅವ್ರನ್ನ ಕರೆದುಕೊಂಡು ಹೊಲಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನೀವು ಕೂಡ ನಮ್ಮ ಜೊತೆ ಸೇರಿಕೊಳ್ಳಿರಿ. ಹಿಡಿದ ಹೊಲದಳು ಹಾಡುತ್ತ ಇರುವ ಯೋಗಿಯ ನೋಡಲ್ಲಿ ಓ ನೇಗಿಲು ಹಿಡಿದ ಹೊಲದಳು ಹಾಡುತ್ತ ಇರುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಮರವಿದ್ದರೆ ಮಳೆ, ಮಳೆ ಇದ್ದರೆ ಕೃಷಿ, ಕೃಷಿ ಇದ್ದರೆ ರೈತ, ರೈತನಿದ್ದರೆ ದೇಶ, ಆ ರೈತನೇ ಭಾರತ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾ ನಾನು ಋಷಭ್ ಕಡಹಟ್ಟಿ. ನಾವೆಲ್ಲರೂ 4ನೇ ತರಗತಿ CBSE ಓದುತ್ತಿದ್ದೇವೆ. ಇಂದು ನಾವೆಲ್ಲರೂ ಕೂಡಿ ರೈತನು ಯಾವ ರೀತಿಯ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಹೊಲವನ್ನು ಹೆಂಗ್ ಉಳುಮೆ ಮಾಡ್ತಾನೋ, ಬೀಜಗಳನ್ನ ಹೆಂಗ್ ಬಿತ್ತಾನೋ, ಬೆಳೆಗಳನ್ನ ಹೆಂಗ್ ಪಡೆದುಕೊಳ್ತಾನೋ ಎಂಬುದನ್ನು ನನ್ನ ಸಹಪಾಠಿಯರು ಒಬ್ಬೊಬ್ಬರಾಗಿ ತಿಳಿಸಿಕೊಡುತ್ತಾರೆ. ಅದರಲ್ಲಿ ಮೊದಲನೆಯದಾಗಿ ನನ್ನ ಗೆಳತಿ ಸಂಧ್ಯಾ ಕೆಲವು ಮಾಹಿತಿಯನ್ನು ನೀಡುತ್ತಾಳೆ. ಇದು ನೇಗಿಲು, ಇದು ಗುದ್ಲಿ, ಇದು ಪಿಕಾಸಿ, ಇದು ಸನಕಿ, ಇದು ಕುರ್ಪಿ, ಹೀಗೆ ಕೆಲವು ಸಲಕರಣೆಗಳನ್ನು ಉಪಯೋಗಿಸುತ್ತಾನೆ. ಉಪಯೋಗಗಳನ್ನು ನನ್ನ ಗೆಳೆಯ ವೇದಾಂತ್ ತಿಳಿಸಿಕೊಳ್ಳುತ್ತಾನೆ. ಹೌದು ಸಂಧ್ಯಾ, ಬನ್ನಿ ಗೆಳೆಯರಿ, ಇಲ್ಲಿರುವ ರೈತನ ಸಲಕರಣೆಗಳ ಮಾಹಿತಿಗಳನ್ನು ಕೇಳೋಣ. ನನ್ನ ಹೆಸರು ವೇದಾಂತ್ ಮುನ್ನೋಲಿ. ಇಲ್ಲಿರುವ ಸಲಕರಣೆಗಳಲ್ಲಿ ಮೊದಲನೇದಾಗಿ ಇದು ನೇಗಿಲು. ಇದು ಬಿತ್ತನೆ ಮಾಡುವುದಕ್ಕಿಂತ ಮೊದಲು ಭೂಮಿಯನ್ನು ಸಡಿಲು ಮಾಡಲು ಉಪಯೋಗಿಸುತ್ತಾರೆ. ಇದು ಕುರುಪಿ, ಹೊಲದಲ್ಲಿ ಬಂದಿರುವ ಕಸ ಕೆತ್ತಲು ಹಾಗೂ ಬೀಜವನ್ನು ಬಿತ್ತುವಾಗ ಇತರ ಸಹಾಯ ಪಡೆಯುತ್ತಾರೆ. ಹಾಗೂ ದೊಡ್ಡ ಗಿಡಗಳನ್ನು ನೆಡಲು ಗೊದ್ಲಿ ಹಾರಿಗಳಿಂದ ತೆಗೆಯಲು ಉಪಯೋಗಿಸುತ್ತಾರೆ. ಹಾಗೆ ಹೊಲಕ್ಕೆ ನೀರು ಹಾಯಿಸಲು ಸನಕಿಗಳನ್ನು ಉಪಯೋಗಿಸುತ್ತಾರೆ. ಹೀಗೆ ಎಲ್ಲ ಸಲಕರಣೆಗಳು ಉಪಯುಕ್ತವಾಗಿವೆ. ಇನ್ನು ಮುಂದೆ ನನ್ನ ಗೆಳೆಯ ಶ್ರೀಶ್ ಮುಂದುವರಿಸುತ್ತಾನೆ. ಹಾಗಾದ್ರೆ ಬನ್ನಿ, ನಾವೆಲ್ಲರೂ ಕೂಡಿ ಇಂದು ಒಂದು ದಿನ ರೈತನಾಗಿ ಹೊಲವನ್ನು ಉಳ್ಳೋಣ. ನನ್ನ ಹೆಸರು ಶ್ರೀಶ್ ಶೆಟ್ಟಿ. ಇವತ್ತು ನಾವೆಲ್ಲರೂ ಕೂಡಿ ರೈತನ ಮಾಡುವ ಹಾಗೆ ಬೀಜಗಳನ್ನು ಬಿತ್ತೋಣ. ಬನ್ನಿರಿ ಎಲ್ಲರೂ.
ಅಸ್ ಅ ಪಾರ್ಟ್ ಆಫ್ ಯುವರ್ ಕನ್ನಡ ಟಾಪಿಕ್ ಅಜ್ಜಿಯ ಮನೆ. ಹೌದಾ? ಅಜ್ಜಿಯ ಮನೆ ಅಂತಕ್ಕಂತಹ ಪಾಠಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಕನ್ನಡ ವಿಷಯ ಶಿಕ್ಷಕರಾದ ಶ್ರೀಮತಿ ಅಂಬಿಕಾ ಮೇಡಮ್ ಅವರು ನಿಮ್ಮನ್ನೆಲ್ಲರನ್ನು ಇವತ್ತೊಂದು ತೋಟ ಕರ್ಕೊಂಡು ಬಂದಿದ್ರು. ಹೌದಾ? ಸೊ ದೇಶದ ಬೆನ್ನೆಲುಬು ಅಂತ ರೈತರನ್ನ ಕರಿತೀವಿ ನಾವು. ಯಾರನ್ನ ಕರಿತೀವಿ? ಹೌದು, ದೇಶದ ಬೆನ್ನೆಲುಬು ರೈತ. ಇವತ್ತೇನಾದ್ರೂ ನಾವು ಊಟ ಮಾಡ್ತೀವಪ್ಪ ಅಂದ್ರೆ ಅದು ಯಾರ ಪರಿಶ್ರಮ? ಯಸ್, ಅದು ರೈತರ ಪರಿಶ್ರಮದಿಂದ. ಹೀಗಾಗಿ ರೈತನಿಗೆ ಎಲ್ಲಕ್ಕಿಂತಲೂ ಉಚ್ಚ ಸ್ಥಾನವನ್ನ ನಾವು ನೀಡಬೇಕಾಗಿರ್ತಕ್ಕಂಥದ್ದು. ಹೌದಾ? ಎಲ್ಲ ಕೆಲಸ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಕೀಳ ನೋಡೋದಲ್ಲ. ಅವರು ಎಲ್ಲರಿಗೂ ಅನ್ನವನ್ನ ನೀಡ್ತಕ್ಕಂಥವ್ರು ಅನ್ನದಾತ ಆತ. ರೈತ ಅಂದ್ರೆ ಯಾರು? ಅನ್ನದಾತ ಅಂತ ಕರಿತೀವಿ. ಹೌದಾ? ಅನ್ನದಾತ ಯಾವ ರೀತಿಯಾಗಿ ತನ್ನ ಹೊಲಗದ್ದೆಗಳಲ್ಲಿ ಪರಿಶ್ರಮ ಪಡ್ತಾನೆ ಅನ್ನೋದರ ಒಂದು ಏನು ತಮಗೆ ಇಲ್ಲಿ ತೋರಿಸ್ಲಿಕ್ಕಾಗಿ ಇವತ್ತು ತಮ್ಮನ್ನ ಈ ತೋಟಕ್ಕೆ ಕರ್ಕೊಂಡು ಬಂದಿರತಕ್ಕಂಥದ್ದು. ತಿಳಿತಿಲ್ಲ? ಕಸ ತೆಗಿಬೇಕು, ಒಂದ್ ಬೆಳೆ ಬರ್ತದಂತ ಸುಮ್ನೆ ಹಂಗ ಬೀಜ ಹೋಗ್ಬಿಟ್ರೆ ಬೆಳೆ ಬರಂಗಿಲ್ಲ. ಅದಕ್ಕಾಗಿ ಭೂಮಿಯನ್ನ ಸಿದ್ಧಗೊಳಿಸ್ಕೋಬೇಕಾಗ್ತದ ಅಂತಂದ್ರ ಹದಗೊಳಿಸ್ಕೋಬೇಕಾಗ್ತದ, ಬೀಜವನ್ನ ಬಿತ್ತಬೇಕಾಗ್ತದ, ಅದ್ರ ಜೊತೆ ಗೊಬ್ಬರವನ್ನ ಹಾಕ್ಬೇಕಾಗ್ತದ, ಕಾಲಕ್ಕೆ ತಕ್ಕಂತೆ ನೀರು ಉಣಿಸ್ಬೇಕಾಗ್ತದ, ಅಲ್ಲಿ ಬರ್ತಕ್ಕಂತಹ ಕಳೆಯನ್ನ ಆತ ತೆಗಿಬೇಕಾಗ್ತದ. ಅದೆಲ್ಲಾ ಮಾಡಿ ಕೊನೆಗೆ ಬೆಳೆ ಬಂದಾಗ ಅದನ್ನ ಏನ್ ಮಾಡ್ಬೇಕಾಗ್ತದ? ರಾಶಿಯನ್ನ ಮಾಡ್ಬೇಕಾಗ್ತದ. ಇಷ್ಟೆಲ್ಲಾ ಮಾಡಿದಾಗ ಅದ ನಮ್ಗೆಲ್ರಿಗೂ ಏನ್ ಮಾಡ್ತಾನ? ಅನ್ನವನ್ನ ನೀಡ್ತಾನೆ. ಅದರ ಒಂದು ನಿದರ್ಶನವಾಗಿ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ನೀವೆಲ್ಲರೂ ಈ ತೋಟದಲ್ಲಿದ್ದೀರಿ. ನೋಡಿದ್ರಲ್ಲ ಮಕ್ಕಳೇ, ಇವತ್ತು ನಮ್ಗೆ ಅನಿಲ್ ಸರ್ ಎಷ್ಟು ರೈತನ ಮಾಹಿತಿಗಳನ್ನ, ರೈತ ಯಾವ ರೀತಿ ಪರಿಶ್ರಮ ಪಡ್ತಾನೋ, ಬೆಳೆಗಳನ್ನ ಯಾವ ರೀತಿ ಬೆಳಿತಾನೋ ಅನ್ನೋದ್ರ ಬಗ್ಗೆ ಅನೇಕ ವಿಷಯಗಳನ್ನ ನಮ್ಗೆ ಇವತ್ತ ಅನಿಲ್ ಸರ್ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲು ನಾವು ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋಣ. ಜೈ ಜವಾನ್, ಜೈ ಜವಾನ್. ನನ್ನ ಹೆಸರು ಪ್ರಣವ್ ಚಂದ್ರಶೇಖರ್ ಗೌರಿಮಠ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸ್ವಾಮಿ ವಿವೇಕಾನಂದ ಶಾಲೆ ಹುಕ್ಕೇರಿ. ಬರ್ರಪ್ಪ ಬರ್ರಿ, ಎಲ್ಲರೂ ನಿಮ್ಮ ನಿಮ್ಮ ಕೆಲಸ ಮುಗಿಸಿ ಬನ್ನಿರಿ. ಹೆಣ್ಣು ಮಕ್ಕಳು ಬುತ್ತಿಯನ್ನು ತಗೊಂಡು ಬನ್ನಿರಿ.